ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ಟಾಪಿಕ್ ಹೇರ್ ಕೇರ್. ಈ ಚಳಿಗಾಲದಲ್ಲಿ ನಮ್ಮ ಕೂದಲನ್ನು ಡ್ಯಾಂಡ್ರಫ್ ಇಂದ ಕಾಪಾಡಿಕೊಳ್ಳೋದು ಒಂದು ಚಾಲೆಂಜ್. ಈ ಚಾಲೆಂಜ್ ನ ಹೇಗೆ ಫೇಸ್ ಮಾಡೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಇವತ್ತು ಕೆಲವು ಟಿಪ್ಸ್ ನ ಕೊಡ್ತೀನಿ. ಮೊದಲನೇ ಟಿಪ್, ಒಂದು ಹಣ್ಣಾಗಿರೋ ಟೊಮೆಟೊವನ್ನು ಪ್ಯೂರಿ ಅಥವಾ ಪೇಸ್ಟ್ ಮಾಡಿ ಅದನ್ನ ನಿಮ್ಮ ಪೂರ್ತಿ ತಲೆಗೆ ಹಚ್ಚಿ 20 ನಿಮಿಷಗಳ ನಂತರ ತಲೆ ಸ್ನಾನ ಮಾಡಿ. ಮೊದಲನೇ ವಾಶ್ನಲ್ಲಿ 50% ಡ್ಯಾಂಡ್ರಫ್ ಕಡಿಮೆ ಆಗೋದನ್ನು ನೀವು ನೋಡ್ತೀರಾ. ಎರಡನೇ ಟಿಪ್, ಡ್ಯಾಂಡ್ರಫ್ ಕಡಿಮೆ ಆಗೋಕೆ ಮರದ ಬಾಚಕ್ಕಿ ಉಪಯೋಗಿಸಿ. ಇದರಿಂದ ತಲೆ ಕೆರೆತ ಕಡಿಮೆ ಆಗೋದ್ರಿಂದ ಡ್ಯಾಂಡ್ರಫ್ ಕಂಟ್ರೋಲ್ನಲ್ಲಿ ಬರುತ್ತೆ. ನೀವು ಶ್ಯಾಂಪುಗಳನ್ನು ಪದೇ ಪದೇ ಬದಲಾಯಿಸೋದ್ರಿಂದ ನಿಮಗೆ ಡ್ಯಾಂಡ್ರಫ್ ಕಾಣಿಸ್ಕೊಳ್ಳುವ ಚಾನ್ಸಸ್ ಇರುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡಿ. ನಾಲ್ಕನೇ ಟಿಪ್, ತಲೆಗೆ ಎಣ್ಣೆ ಇಲ್ಲದೆ ತಲೆ ಸ್ನಾನ ಮಾಡೋದ್ರಿಂದ ನಿಮ್ಮ ಸ್ಕ್ಯಾಲ್ಪ್ ಡ್ರೈ ಆಗಿ ಡ್ಯಾಂಡ್ರಫ್ ಬರೋಕೆ ದಾರಿ ಮಾಡುತ್ತೆ. ಹಾಗಾಗಿ ಕೂದಲು ತೊಳೆಯೋ ಮುಂಚೆ ಎಣ್ಣೆ ಅಂಶ ಇರುವ ಹಾಗೆ ನೋಡಿಕೊಳ್ಳಿ. ಜೊತೆಗೆ ಮೈಲ್ಡ್ ಶ್ಯಾಂಪೂನ ಉಪಯೋಗಿಸಿ. ಐದನೇ ಟಿಪ್, ಡ್ಯಾಂಡ್ರಫ್ ಕಂಟ್ರೋಲ್ ಮಾಡೋಕೆ ನಿಮ್ಮ ಕೂದಲಿಗೆ ಆಯಿಲ್ ಟ್ರೀಟ್ಮೆಂಟ್ ತುಂಬಾನೇ ಇಂಪಾರ್ಟೆಂಟ್. ಹಾಗಾಗಿ ಎಣ್ಣೆ ಹಚ್ಚುವಾಗ ಎಣ್ಣೆನ ಬೆಚ್ಚಗೆ ಮಾಡಿ ಹಚ್ಚಿ. ಹಾಗೆ ಅಟ್ಲೀಸ್ಟ್ 8 ಅವರ್ಸ್ ತಲೆಯಲ್ಲಿ ಎಣ್ಣೆ ಇರುವ ಹಾಗೆ ನೋಡ್ಕೊಳ್ಳಿ. ಎಣ್ಣೆ ಬೆಚ್ಚಗೆ ಮಾಡಿ ಹಚ್ಚೋದ್ರಿಂದ ನಿಮ್ ಕೂದಲು ಸಾಫ್ಟ್ ಹಾಗೂ ಸ್ಮೂತ್ ಕೂಡ ಆಗುತ್ತೆ. ಆರನೇ ಟಿಪ್, ಸ್ವಚ್ಛತೆ. ನೀವು ನಿಮ್ಮ ಸ್ಕ್ಯಾಲ್ಪ್ ನ ಯಾವಾಗ್ಲೂ ಕ್ಲೀನ್ ಇರೋ ಹಾಗೆ ನೋಡ್ಕೊಳ್ಳಿ. ಬಾಚಣಿಕೆಯನ್ನ ಬೇರೆಯವರ ಜೊತೆ ಶೇರ್ ಮಾಡೋದನ್ನ ಅವಾಯ್ಡ್ ಮಾಡಿ. ಪಿಲ್ಲೋ ಕವರ್ಸ್ ನ ರೆಗ್ಯುಲರ್ ಆಗಿ ಬದಲಾಯಿಸಿ. ಕ್ಲೀನ್ ಆಗಿರೋ ಸ್ಕಾರ್ಫ್ ಅಥವಾ ಕ್ಯಾಪ್ಸ್ ನ ಯೂಸ್ ಮಾಡಿ. ಹಾಗೆ ವಾರದಲ್ಲಿ ಅಟ್ಲೀಸ್ಟ್ 3 ಸಲ ತಲೆ ಸ್ನಾನ ಮಾಡಿ. ಎಲ್ಲದರ ಜೊತೆಗೆ ನಿಮ್ ಕೂದಲನ್ನ ಟೈಟ್ ಆಗಿ ಕಟ್ಟೋದನ್ನ ಅವಾಯ್ಡ್ ಮಾಡಿ. ಇದು ಕೂಡ ಡ್ಯಾಂಡ್ರಫ್ ಕಂಟ್ರೋಲ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಈ ಟಿಪ್ಸ್ ನ ರೆಗ್ಯುಲರ್ ಆಗಿ ಫಾಲೋ ಮಾಡಿ. ಹಾಗೆ ಡ್ಯಾಂಡ್ರಫ್ಗೆ ಗುಡ್ ಬೈ ಹೇಳಿ. ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಮುಂದಿನ ವಿಡಿಯೋಸ್ ನಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿಯವರೆಗೆ ಟೇಕ್ ಕೇರ್ ಅಂಡ್ ಸ್ಟೇ ಸೇಫ್.